ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಸೀರಿಯಲ್ನ ಅತ್ತೆ ಕುಸುಮ ಪಾತ್ರಧಾರಿಗೆ ಇದೀಗ ದೊಡ್ಡ ಸಂಕಷ್ಟ ಎದುರಾಗಿರುವಂಥದ್ದು. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮ ಪಾತ್ರವನ್ನ ನಿಭಾಯಿಸುತ್ತಿರುವಂತಹ ನಟಿ ಬೇರೆ ಯಾರೂ ಅಲ್ಲ, ಪದ್ಮಜಾ ರಾವ್. ಇದೀಗ ನಟಿ ಪದ್ಮಜಾ ರಾವ್ಗೆ 3 ತಿಂಗಳು ಜೈಲು ಶಿಕ್ಷೆ ಜೊತೆಗೆ ಅರೆಸ್ಟ್ ಅನ್ನ ಕೂಡ ಮಾಡಲಾಗಿದೆ ಅನ್ನುವಂಥ ವಿಚಾರ ಹೊರಬೀಳ್ತಾ ಇದೆ. ಹಾಗಾದ್ರೆ ಅಷ್ಟಕ್ಕೂ ಈ ನಟಿ ಮಾಡಿದ್ದಾದ್ರೂ ಏನು, ಯಾವ ಪ್ರಕರಣಕ್ಕೆ ಸಿಲುಕಿಕೊಂಡ್ರು, 3 ತಿಂಗಳು ಜೈಲು ಶಿಕ್ಷೆ ಏನು, ಏನೆಲ್ಲ ದಂಡ ವಿಧಿಸಲಾಗಿದೆ, ಕಾರಣ ಏನು, ಜೊತೆಗೆ ನಟಿ ಪದ್ಮಜಾ ರಾವ್ ಅವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಿಂದ ಹೊರ ನಡೀತಾರ, ಕುಸುಮ ಪಾತ್ರದ ಕಥೆ ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಡೈರೆಕ್ಟ್ ಆಗಿ ಏನು ವಿಚಾರ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟಿ ಪದ್ಮಜಾ ರಾವ್ ಅವರಿಗೆ ಮಂಗಳೂರಿನ 8ನೇ JMFC ನ್ಯಾಯಾಲಯ ಶಿಕ್ಷೆ ಪ್ರಕಟಿಸಿ ಒಂದು ಆದೇಶವನ್ನ ನೀಡಿರುವಂಥದ್ದು. ಏನದು ಚೆಕ್ ಬೌನ್ಸ್ ಪ್ರಕರಣ ಅಂತ ನೀವು ಕೇಳ್ಬೋದು. ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ತುಳು ಸಿನಿಮಾ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಕಾವೂರು ಅವರು ತನ್ನಿಂದ 41 ಲಕ್ಷ ರೂಪಾಯಿ ಹಣವನ್ನ ಪಡೆದು ಆ ಬಳಿಕ ಹಿಂದಿರುಗಿಸದೆ ವಂಚಿಸಿದ್ದಾರೆ ಅಂತ ಬಹುಶಃ ನಿಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು. ಈ ಹಿಂದೆ ಅಂದ್ರೆ 2021ರಲ್ಲೂ ಕೂಡ ಇದೇ ವಿಚಾರವಾಗಿ ಪದ್ಮಜಾ ರಾವ್ ಅವರ ಹೆಸರು ಕೇಳಿ ಬಂದಿತ್ತು. ಸೊ ವೀರೇಂದ್ರ ಶೆಟ್ಟಿ ಕಾವೂರ್ ಬಳಿ ಇವರು 41 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದಾರೆ. ಆ ಬಳಿಕ ಅದನ್ನು ರಿಟರ್ನ್ ಕೊಟ್ಟಿಲ್ಲ ಅಂತ ಹೇಳಿ 2021ರಲ್ಲಿ ನಟಿ ಪದ್ಮಜಾ ರಾವ್ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಸೊ ನಟ ನಿರ್ದೇಶಕ ವೀರೇಂದ್ರ ಶೆಟ್ಟಿ ಅವರಿಗೆ ಪದ್ಮಜಾ ರಾವ್ ಅವರು ಚಾಲಿ ಪೋಲಿಲು ತುಳು ಸಿನಿಮಾದಲ್ಲಿ ನಟಿಸೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಪರಿಚಯ ಆಗ್ತಾರೆ. ಬಳಿಕ ವೀರೇಂದ್ರ ಶೆಟ್ಟಿ ಅವರ ಒಡೆತನದ ಮಂಗಳೂರಿನ ವೀರು ಟಾಕೀಸ್ ಪ್ರೊಡಕ್ಷನ್ ಸಂಸ್ಥೆಯಿಂದ ನಟಿ ಪದ್ಮಜಾ ಹಂತವಾಗಿ 41 ಲಕ್ಷ ರೂಪಾಯಿ ಸಾಲವನ್ನ ಪಡಿತಾರೆ. ಸಾಲದ ಭದ್ರತೆಗೆ ಅವರು 40 ಲಕ್ಷ ರೂಪಾಯಿಯನ್ನ ಒಂದು ಚೆಕ್ ಅನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೆ ಪದ್ಮಜಾ ರಾವ್ ಅವರು ಸಾಲ ಹಿಂತಿರುಗಿಸಿದ ಹಿನ್ನೆಲೆ ವೀರೇಂದ್ರ ಅವರು ಏನ್ ಮಾಡ್ತಾರಂತಂದ್ರೆ ಆ ಒಂದು ಚೆಕ್ ಮೂಲಕ ಹಣವನ್ನ ಪಡೆಯುವುದಕ್ಕೆ ಮುಂದಾದ್ರು. ಆದ್ರೆ ಬ್ಯಾಂಕ್ನಲ್ಲಿ ಹಣವಿಲ್ಲದಿದ್ದರಿಂದ ಚೆಕ್ ಬೌನ್ಸ್ ಆಗಿತ್ತು. ಬಳಿಕ ಪ್ರಕರಣ ಮಂಗಳೂರಿನ 8ನೇ ಜಿಲ್ಲಾ ಹಾಗೆ ಸತ್ರ ನ್ಯಾಯಾಲಯದ ಮೆಟ್ಟಿಲೇರುತ್ತೆ. ವಾದ ವಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ನಟಿ ಪದ್ಮಜಾ ರಾವ್ ಹಣ ನೀಡದೆ ವಂಚಿಸಿದ್ದಾರೆ ಅಂತ ತಿಳಿಸಿರುವಂಥದ್ದು. ಸೊ 40.20 ಲಕ್ಷ ರೂಪಾಯಿ ದಂಡ ಪಾವತಿಸುವಂತೆ ಪದ್ಮಜಾ ರಾವ್ ಅವರಿಗೆ ನ್ಯಾಯಾಲಯ ಆದೇಶವನ್ನ ನೀಡಿದೆ. ಅಂದ್ರೆ 40,20,000. ಸೊ ದಂಡದ ಮೊತ್ತದಲ್ಲಿ 40,17,000 ರೂಪಾಯಿಯನ್ನ ದೂರುದಾರ ವೀರೇಂದ್ರ ಶೆಟ್ಟಿ ಅವರಿಗೆ ಹಾಗೆ ಉಳಿದ 3,000ವನ್ನ ರಾಜ್ಯದ ಬೊಕ್ಕಸಕ್ಕೆ ತುಂಬಿಸೋದಕ್ಕೆ ನ್ಯಾಯಾಲಯ ಇದೀಗ ಸೂಚನೆಯನ್ನ ನೀಡಿರುವಂಥದ್ದು. ಒಂದು ವೇಳೆ ದಂಡ ಕಟ್ಟುವುದಕ್ಕೆ ವಿಫಲವಾದರೆ, ಸೊ ಇನ್ ಕೇಸ್ ಪದ್ಮಜಾ ರಾವ್ ಅವರು ದಂಡವನ್ನ ಕೊಟ್ಟಿಲ್ಲ ಅಂತಂದ್ರೆ ಮುಂದೆ ಏನಾಗುತ್ತೆ, ಸೊ 3 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಬೇಕು ಅನ್ನುವಂಥ ಒಂದು ಆದೇಶವನ್ನ ಕೂಡ ನೀಡಿರುವಂಥದ್ದು. ಸ್ನೇಹಿತರೆ, ಇದು 2021ರಲ್ಲಿ ನಡೆದಿತ್ತು. ಅದಾದ ಮೇಲೆ ಈಗ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಶಿಕ್ಷೆಯನ್ನ ನೀಡಿರುವಂಥದ್ದು. ಸೊ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಕುಸುಮ ಪಾತ್ರ ಕನ್ನಡ ಕಿರುತೆರೆ ವೀಕ್ಷಕರಿಂದ ಬಹಳ ಮೆಚ್ಚುಗೆಯನ್ನ ಗಳಿಸಿರುವಂಥದ್ದು. ಈ ಪಾತ್ರದಲ್ಲಿ ನಟಿಸುತ್ತಿರುವವರು ಪದ್ಮಜಾ ರಾವ್. ಸೊ ನಿಜ ಜೀವನದಲ್ಲಿ ಹೆದರಿಕೊಳ್ಳುವಂತಹ ಸ್ವಭಾವದವರಾದಂತಹ ಈ ನಟಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಲೇ ಜೋರು ಅಂತ ಹೇಳ್ಬೋದು. ಇದೀಗ ಪ್ರಶ್ನೆ ಎದುರಾಗಿರುವಂಥದ್ದು, ಆಕೆ ಈ ಧಾರಾವಾಹಿಯಿಂದ ಹೊರ ನಡೀತಾರ ಅನ್ನುವಂಥದ್ದು. ಯಾಕಂತಂದ್ರೆ ಕೋರ್ಟು ಕಚೇರಿಗೆ ಅಲ್ದಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಜೊತೆಗೆ ಶೂಟಿಂಗ್ ಶೆಡ್ಯೂಲ್ ಕೂಡ ಇರುತ್ತೆ. ತಿಂಗಳಲ್ಲಿ ಒಂದು 10ರಿಂದ 12 ದಿನ ಶೂಟಿಂಗ್ ಇರುತ್ತೆ. ಸೊ ಹಾಗಾಗಿ ಪದ್ಮಜಾ ರಾವ್ ಅವರು ಕೋರ್ಟು ಕಚೇರಿ ಅಂತ ಅಲ್ದಾಡುವಂಥ ಸಂದರ್ಭದಲ್ಲಿ ಶೂಟಿಂಗ್ ಇದ್ರೆ ಅದನ್ನ ಮಾಡೋದಕ್ಕೆ ಕಷ್ಟಕರವಾಗುತ್ತೆ. ಸೊ ಹಾಗಾಗಿ ಈ ಧಾರಾವಾಹಿಯಿಂದ ಹೊರ ನಡೀತಾರ, ಈ ಪಾತ್ರಕ್ಕೆ ಬೇರೆ ಯಾರು ಬರ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಸೊ ಪದ್ಮಜಾ ರಾವ್ ಅವರ ತಂದೆ ತಾಯಿಗೆ 3 ಹೆಣ್ಮಕ್ಳು. ಸ್ನೇಹಿತರೆ, ಚಿಕ್ಕಂದಿನಿಂದಲೇ ಅವರಿಗೆ ನಟನೆ ಬಗ್ಗೆ ಒಂದು ಅಪಾರ ಆಸಕ್ತಿ ಇತ್ತು, ಇಂಟ್ರೆಸ್ಟ್ ಇತ್ತು. ಆದರೆ ಅವರ ಕುಟುಂಬದಲ್ಲಿ ಇದಕ್ಕೆಲ್ಲ ಒಂದು
ಪ್ರೋತ್ಸಾಹ ಸಪೋರ್ಟ್ ಇರಲಿಲ್ವಂತೆ. ಸೊ ಪದ್ಮಜ ಅವರಿಗೆ ರಂಗಭೂಮಿ ಆಗಲಿ, ಸಿನಿಮಾ ಆಗಲಿ, ಚಿತ್ರರಂಗವೇ ಆಗಿರಲಿ ಯಾರು ಕೂಡ ಗೊತ್ತಿರಲಿಲ್ಲ. ಕುಟುಂಬದಲ್ಲೂ ಯಾರಿಗೂ ಸಿನಿಮಾ ಹಿನ್ನೆಲೆ ಇರಲಿಲ್ಲ. ಸೊ ಮನೆಯಲ್ಲಿ ಇಬ್ಬರೂ ತಂಗಿಯಂದರು ಇದ್ದಿದ್ದರಿಂದ 19ನೇ ವಯಸ್ಸಿಗೆ ಈಕೆಗೆ ಮದುವೆಯಾಗುತ್ತೆ. ಆದರೆ ಎಲ್ಲವೂ ಕೂಡ ಚೆನ್ನಾಗಿತ್ತಾ? ಅದು ಕೂಡ ಇಲ್ಲ. ಪದ್ಮಜ ರಾವ್ ಮದುವೆಯಾದ ಬಳಿಕ ನಟನಿಗೆ ಅವಕಾಶ ಸಿಗಬಹುದು ಅಂತ ಅನ್ಕೊಂಡಿರ್ತಾರೆ. ಆದರೆ ಎಲ್ಲವೂ ಕೂಡ ಉಲ್ಟಾ ಆಗತ್ತೆ. ಸಪೋರ್ಟ್ ಸಿಗಲಿಲ್ಲ. ಅಪ್ಪ, ಅಮ್ಮ, ಗಂಡ, ಅತ್ತೆ, ಮಾವ ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೆದರ್ತಿದ್ದಂಥ ಇವರು ಹೀಗೆ ಹೆದರ್ತಾ ನಿಂತರೆ ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಇದೇ ವಿಷಯವಾಗಿ ಪತಿಗೆ ಡಿವೋರ್ಸನ್ನು ಕೂಡ ಕೊಡ್ತಾರೆ. ಈ ಸಂದರ್ಭ ಅವರಿಗೆ 2 ವರ್ಷದ ಮಗು ಕೂಡ ಇರುತ್ತೆ. ಸೊ ಪದ್ಮಜ ರಾವ್ ಅವರಿಗರ ಹೀರೋಯಿನ್ ಆಗಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಅಂದರೆ ಪದ್ಮಜ ರಾವ್ ಮೊದಲ ಕನಸಿದ್ದು ತಾನು ಹೀರೋಯಿನ್ ಆಗಬೇಕು ಅಂತ. ಆದರೆ ಅವರು ಲೇಟಾಗಿ ನಟನೆ ಆರಂಭಿಸಿದ್ರಿಂದ ಆ ಒಂದು ಆಸೆ ಕೂಡ ಈಡೇರೋದಿಲ್ಲ. ಮೊದಲ ಬಾರಿಗೆ ವೈಶಾಲಿ ಕಾಸರವಳ್ಳಿ ಅವರು ತಮ್ಮ ಮೂಡಲಮನೆ ಧಾರಾವಾಹಿಯಲ್ಲಿ ನಟಿಸೋದಕ್ಕೆ ಪದ್ಮಜ ರಾವ್ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಬಳಿಕ ಯಶ್ ಹಾಗೂ ಅನಂತ್ನಾಗ್ ನಟನೆಯ ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ನಲ್ಲಿ ಅಭಿನಯಿಸ್ತಾರೆ. ನಂತರ ಒಂದು ಮೇಲೆ ಧಾರಾವಾಹಿಗಳು ಆಕೆಗೆ ಸಿಗ್ತಾನೆ ಹೋಗುತ್ತೆ, ಪ್ರಾಜೆಕ್ಟ್ಗಳು ಸಿಗ್ತಾನೆ ಹೋಗುತ್ತೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ 2006ರಲ್ಲಿ ಕಿರುತೆರೆಯಿಂದ ಹಿರಿತೆರೆಗೆ ಕಾಲಿಟ್ಟಂಥ ನಟಿ ಈಕೆ. ರವಿಚಂದ್ರನ್ ಅವರ ಹಠವಾದಿ ಚಿತ್ರದ ಮೂಲಕ ಹಿರಿತೆರೆಗೆ ಎಂಟ್ರಿ ಆಗ್ತಾರೆ. ಈ ಚಿತ್ರದಲ್ಲಿ ತಾಯಿಯ ಪಾತ್ರದಿಂದ ಗಮನವನ್ನು ಸೆಳೆದಂಥ ಇವರು ನಂತರ ಮುಂಗಾರು ಮಳೆ ಚಿತ್ರದ ಮೂಲಕ ಜನಮಾನಸಕ್ಕೆ ತುಂಬ ಹತ್ತಿರ ಆಗ್ತಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ ಈಕೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಮುಂಗಾರು ಮಳೆ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡೋ ಮೂಲಕ ನಂತರ ಉಗ್ರಂ, ಗಾಳಿಪಟ, ಜೇಮ್ಸ್, ಗುಣವಂತ, ಮೈಲಾರಿ, ವರದನಾಯಕ, ಬಚ್ಚನ್, ಬಹುದೂರ್ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಈಕೆ ನಟಿಸಿದ್ದಾರೆ. ಅಷ್ಟೇ ಅಲ್ಲ, ಸೀರಿಯಲ್ ಸಿನಿಮಾ ಮಾತ್ರ ಅಲ್ಲ, ನಿರ್ದೇಶನ ಹಾಗೆ ನಿರ್ಮಾಣಕ್ಕೂ ಕೂಡ ಕೈ ಹಾಕ್ತಾರೆ. ಪದ್ಮಜ ಚಿತ್ರರಂಗಕ್ಕೆ ಬರೋ ಮುನ್ನ ಚಿತ್ರ ನಿರ್ಮಾಪಕ ಹಾಗೆ ಕಿರುತೆರೆ ನಿರ್ದೇಶಕರ ಬಳಿ ಸಹಾಯಕರಾಗಿ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಬೆಂಕಿಯಲ್ಲಿ ಅರಳಿದ ಹೂವು, ಸಮರೇಖೆಗಳು, ಶಿಖರ, ಅರೆಮನೆಗಿಳಿ, ಜೊತೆಯಲ್ಲಿ ಹೂವಿ ಮುಂತಾದ ಸೀರಿಯಲ್ನಲ್ಲಿ ನಿರ್ದೇಶಿಸಿ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ ಸ್ನೇಹಿತರೆ. ಬೆಂಗಳೂರಿನಲ್ಲಿ ನಟಿ ಪದ್ಮಜ ರಾವ್ ಅವರ ಒಂದು ಮನೆ ಇದೆ. ಹಳ್ಳಿ ಶೈಲಿಯಲ್ಲಿ ಭವ್ಯವಾಗಿ ಈ ಒಂದು ಮನೆಯನ್ನು ಕಟ್ಟಿದ್ದಾರೆ. ಎಷ್ಟೋ ಧಾರಾವಾಹಿಗಳ ಶೂಟಿಂಗ್ ಇಲ್ಲೇ ನಡೆಯುತ್ತಂತೆ. ಇವರ ಮಗನ ಹೆಸರು ಸಂಜೀವ್. ಪ್ರಾಣಿ ಪ್ರಿಯರಾಗಿರುವಂಥ ಸಂಜೀವ್ ಪ್ರಾಣಿ ಅಭಯ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ 50ಕ್ಕೂ ಹೆಚ್ಚು ವಿವಿಧ ಪ್ರಾಣಿಗಳನ್ನು ಸಾಕ್ತಾ ಇದ್ದಾರೆ. ಜೊತೆಗೆ ಪದ್ಮಜ ರಾವ್ ಅವರ 2ನೇ ಪತಿ ನಟನಿಗೆ ಸಪೋರ್ಟಿವ್ ಆಗಿದ್ದು ಇವರು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪದ್ಮಜ ರಾವ್ ಅವರಿಗೆ ಇದೀಗ ಒಂದು ದೊಡ್ಡ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಸೀರಿಯಲಿಂದ ಆಚೆ ಬರ್ತಾರಾ ಅನ್ನುವಂಥದ್ದು ಅವರ ಒಂದು ವೀಕ್ಷಕರ ಪ್ರಶ್ನೆಯಾಗಿದ್ದರೆ, ಇನ್ನೊಂದು ಈ ರೀತಿಯಾಗಿ ಯಾಕೆ ವಂಚನೆ ಮಾಡಿದ್ರು, ಅದು ಕೂಡ 40 ಲಕ್ಷ ರೂಪಾಯಿ ಅಂದರೆ ಸಣ್ಣ ಮಾತಲ್ಲ. ಸೊ ಹಾಗಾಗಿ ಯಾಕೆ ಈ ಒಂದು ವಂಚನೆಯ ವಿಚಾರದಲ್ಲಿ ನಟಿ ಪದ್ಮಜ ರಾವ್ ಅವರು ಸಿಲುಕಿಕೊಂಡ್ರು, ಏನಾಯ್ತು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿದೆ. ಜೊತೆಗೆ ಅಷ್ಟು ಹಣವನ್ನ ರಿಟರ್ನ್ ಕೊಡ್ತಾರಾ, ಏನು ಎತ್ತ, ಜೈಲು ಶಿಕ್ಷೆಯನ್ನ ಅನುಭವಿಸ್ತಾರಾ, ಏನಾಗುತ್ತೆ ಅನ್ನೋದು ಮುಂದೆ ಕಾದು ನೋಡಬೇಕು. ಸೊ ಸ್ನೇಹಿತರೆ, ನಟಿ ಪದ್ಮಜ ರಾವ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದೀಗ ಕೇಳಿ ಬಂದಿರುವಂಥ ಶಾಕಿಂಗ್ ಸುದ್ದಿ ಕೇಳಿ ನಿಮ್ಗೇನು ಅನಿಸ್ತು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.